ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶಿಲ್ಪಾ ಹೇರ್ ಕನ್ನಡ ಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಈ ಬ್ಲೌಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟಿಚಿಂಗ್ ಮಾಡಬೇಕು. ಸ್ಟಿಚಿಂಗ್ ಮಾಡಿ ಆದಮೇಲೆ ತೋರಿಸ್ತೀನಿ ಯಾವ ರೀತಿ ಮಾಡಿದ್ದೀನಿ ಅಂತ. ಸ್ವಲ್ಪ ಲೈಟಾಗಿ ಡಿಸೈನ್ ಮಾಡಬೇಕು. ಇದನ್ನು ಸ್ಟಿಚಿಂಗ್ ಮಾಡೋಕ್ಕಿಂತ ಮುಂಚೆ ಈ ಒಂದು ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನಿಸ್ತು. ಏನಪ್ಪ ಅಂತಂದರೆ, ಇದು 75 ಸೆಂಟಿಮೀಟರ್ ಸ್ನೇಹಿತರೆ. ಈ ಬಿಗಿನರ್ಸ್ಗಳಿಗೆ ಕಲಿಬೇಕನ್ನೋ ಒಂದು ಆಸಕ್ತಿ ಇರುತ್ತೆ ಅಲ್ವಾ, ಅಂಥವ್ರು ಯಾವ ಬಟ್ಟೆನ ತೊಗೊಳ್ಳಿ ಅಂತಂದರೆ ಜಸ್ಟ್ 75 ಸೆಂಟಿಮೀಟ್ರಲ್ಲಿ ನೀವು ಆರಾಮಾಗಿ ಕಲಿಬೋದು. ಒಂದು ಬ್ಲೌಸನ್ನು 75 ಸೆಂಟಿಮೀಟ್ರಲ್ಲಿ ನೀವು ಬಟ್ಟೆನ ಯಾವ ರೀತಿ ಹಾಕ್ಕೊಂಡು ಯಾವ ರೀತಿ ಕಟ್ಟಿಂಗನ್ನು ಮಾಡಬೇಕು ಮತ್ತು ಮಾರ್ಕ್ ಯಾವ ರೀತಿ ಮಾಡಬೇಕು ಅಂತ ಅಳತೆ ಬ್ಲೌಸ್ ತೊಗೊಂಡ್ಬಿಟ್ಟು ಅಳತೆನ ಯಾವ ರೀತಿ ಮಾಡಬೇಕು ಅಂತ 1 by 1 ತಿಳಿಸ್ತಾ ಹೋಗ್ತೀನಿ. ನೀವು ಕಲಿತಾ ಹೋಗಿ ಅಷ್ಟೇ. ಇದು ಒಂದು ರಿಕ್ವೆಸ್ಟ್ ವಿಡಿಯೋ. ಒಬ್ಬರು ಕಮೆಂಟ್ ಕೂಡ ಹಾಕಿದ್ರು, ಜ್ಯೋತಿ ಅನ್ನೋರು. ಅವ್ರಿಗಿನ್ನೂ ನಾನೇನು ರಿಪ್ಲೈ ಮಾಡಿಲ್ಲ, ಮಾಡಬೇಕು ಈ ಒಂದು ವಿಡಿಯೋ ಮೂಲಕ ಅಂತಂದ್ಬಿಟ್ಟು ತಿಳಿಸ್ಕೊಡೋಣ ಅಂತ ಅಂದ್ಬಿಟ್ಟು. ಮತ್ತು ನನ್ನ ಈ ಒಂದು ಚಾನಲು ಮತ್ತು ಈ ಒಂದು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದಾರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ರಿಕ್ವೆಸ್ಟ್ ವಿಡಿಯೋ ಆಗಿರೋದ್ರಿಂದ ಈ ಒಂದು ವಿಡಿಯೋ ಎಲ್ಲರಿಗೂ ಅನ್ವಯಿಸುತ್ತೆ ಅಂತಂದ್ಬಿಟ್ಟು ವಿಡಿಯೋ ಮೂಲಕ ತಿಳಿಸೋಕೆ ಇಷ್ಟಪಡ್ತೀನಿ. ಬನ್ನಿ, ಎಲ್ಲೂ ತಡ ಮಾಡದೆ ವಿಡಿಯೋನ ಪೂರ್ತಿಯಾಗಿ ವಿಡಿಯೋ ನೋಡಿ. ಇಲ್ಲಿ ಏನಿರುತ್ತೆ ಅಲ್ವಾ, ಇದು ಬಂದು 75 ಸೆಂಟಿಮೀಟರ್ ಬಟ್ಟೆನ ತೊಗೊಂಡಿದ್ದೀನಿ. ಇದು ಬ್ಲೂ ಕಲರಲ್ಲೇ ತೊಗೊಂಡಿದ್ದೀನಿ, ನಿಮಗೆ ಮಾರ್ಕರ್ ಕಾಣಿಸ್ಲಿ ಸರಿಯಾಗಿ ಅಂದ್ಬಿಟ್ಟು. ಈ ಒಂದು 75 ಸೆಂಟಿಮೀಟರ್ನ ತೊಗೊಂಡ್ಬಿಟ್ಟು ಯಾವ ರೀತಿ ಬಟ್ಟೆನ ಹಾಕೋಬೇಕು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಎಡ್ಜಿದೆ ಅಲ್ವಾ, ಈ ಎಡ್ಜನ್ನು ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ನಮಗೆ ಡಬಲ್ ಫೋಲ್ಡ್ ಸಿಕ್ತಲ್ವಾ. ಇವಾಗ ಇದನ್ನು ಈ ರೀತಿ ಹಾಕ್ಕೊಳ್ಳಿ. ಇದನ್ನು ಈ ರೀತಿ. ಇವಾಗ ನಮಗೆ ಸ್ಲೀವ್ಸ್ ಕಟ್ಟಿಂಗ್ ಮಾಡೋದಕ್ಕೆ ಆರಾಮಾಗಿ ಬಟ್ಟೆ ಸಿಕ್ತು. ಈ ರೀತಿ ಹಾಕ್ಕೊಳ್ಳಿ. ಕ್ಲೋಸ್ ಸೈಡು ಮೇಲ್ಗಡೆ ಬರಲಿ, ಓಪನ್ ಸೈಡು ನಮ್ಮ ಕಡೆ ಇರಲಿ. ಈ ರೀತಿ ಹಾಕ್ಕೊಂಡ್ಬಿಟ್ಟು ಕರೆಕ್ಟಾಗಿ ಒಂದು ಸ್ಟ್ರೇಟಾಗಿ ಲೈನ್ ಹಾಕ್ಕೊಂಬಿಡಿ. ಸ್ಟ್ರೇಟಾಗಿ ಲೈನ್ ಹಾಕ್ಕೊಂಡ್ರೆ ನಮಗೆ ಹೊಲಿಗೆ ಕೂಡ ನೀಟಾಗಿ ಬರುತ್ತೆ. ಈ ರೀತಿ ಒಂದು ಸ್ಟ್ರೇಟಾಗಿ ಲೈನ್ ಹಾಕ್ಕೊಳ್ಳಿ. ಯಾಕಂದರೆ ಇಲ್ಲಿ ಕಟ್ ಮಾಡಿರೋದ್ರಿಂದ ಅಷ್ಟೊಂದು ನೀಟಾಗಿ ಕಟ್ ಮಾಡಿರಲ್ಲ, ಅದಕ್ಕೋಸ್ಕರ ಈ ರೀತಿ ಲೈನ್ ಹಾಕ್ಕೊಂಡ್ಮೇಲೆ ನೀವು ಒಂದು ಸ್ಲೀವ್ಸನ್ನು ತೊಗೊಳ್ಳಿ. ಅಳತೆ ಸ್ಲೀವ್ಸ್ ತೊಗೊಂಡ್ಬಿಟ್ಟು ಅಳತೆ ಮಾಡ್ಕೊಳ್ಳಿ, ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು, ಕರೆಕ್ಟಾಗಿ ನಾವು ಇಲ್ಲಿ ಸ್ಟ್ರೇಟಾಗಿ ಲೈನ್ ಹಾಕ್ಕೊಂಡ್ಮೇಲೆ ಒಂದು ಇಂಚ್ ಆಗೋವಷ್ಟು ನೀವು ಯಾವುದೇ ರೀತಿ ಮಾರ್ಕ್ ಮಾಡೋದು ಬೇಡ. ಕರೆಕ್ಟಾಗಿ 1 ಇಂಚ್ ಆಗುವಷ್ಟು ಬಿಟ್ಬಿಡಿ. ಇಲ್ಲಿ ಫೋಲ್ಡ್ ಮಾಡಿ ಹೊಲಿಲಿಕ್ಕೆ 1 ಇಂಚ್ ಬಿಟ್ಬಿಡಿ, ಆಯಿತಾ. ಇವಾಗ ಇದು ಬಂದು ಲೈನಿಂಗ್ ಬ್ಲೌಸ್ ಅಲ್ಲ, ವಿತೌಟ್ ಲೈನಿಂಗ್ ಬ್ಲೌಸು. ರೆಡಿ ಬಂದು ಅವ್ರದ್ದು ಎಷ್ಟು ಇಂಚ್ ಬರುತ್ತಾ ನೋಡ್ಕೊಳ್ಳಿ. 5 ಇಂಚ್ ಬಂದರೆ 5.5 ಇಂಚಿಗೆ ಬಿಟ್ಕೊಳ್ಳಿ. ಇಲ್ಲಿ ಆಲ್ರೆಡಿ ನಾವು 1 ಇಂಚನ್ನು ಬಿಟ್ಕೊಂಡಿದ್ವಿ. ಟೋಟಲಾಗಿ 1.5 ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ. ರೆಡಿ ಬ್ಲೌಸಿಗೆ 6 ಇಂಚ್ ಬಂದರೆ 7.5 ಇಂಚ್ ತೊಗೊಳ್ಳಿ. 5 ಇಂಚ್ ಬಂದರೆ 6.5 ಇಂಚ್ ತೊಗೊಳ್ಳಿ. 6.5 ಇಂಚ್ ಬಂದರೆ 7.5 ಇಂಚ್ ತೊಗೊಳ್ಳಿ. ಆ ರೀತಿ. ಇವಾಗ ನಾನು 1 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡ್ಬಿಟ್ಟಿದ್ದೀನಿ ಆಲ್ರೆಡಿ. ಇಲ್ಲಿ ನನಗೆ 5.5 ಇಂಚು ರೆಡಿ ಬರುತ್ತೆ ಅಂದ್ಕೊಳ್ಳಿ. 6 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಟೋಟಲಾಗಿ 1.5 ಇಂಚ್ ನಮಗೆ ಸಿಕ್ತು. ಇವಾಗ ಸ್ಟ್ರೇಟಾಗಿ ಲೈನ್ ಹಾಕ್ಕೊಳ್ಳಿ. ಈ ರೀತಿ ಲೈನ್ ಹಾಕ್ಕೊಂಡಾದ್ಮೇಲೆ ಇಲ್ಲಿಂದ ಡೌನಿಂಗ್ ಎಷ್ಟು ತೊಗೋಬೇಕು, ಸ್ಲೀವ್ಸ್ ಡೌನಿಂಗ್ ಇಂಪಾರ್ಟೆಂಟು. ಸ್ಲೀವ್ಸ್ ಕಟ್ಟಿಂಗು ಗಮನ ಇಟ್ಟು ನೋಡ್ಕೋಬೇಕಾಗುತ್ತೆ. ಈ ಒಂದು ಬ್ಲೌಸ್ ಅಂದರೆ ಬ್ಲೌಸಿನ ಒಂದು ಲೆಂತು 5.5 ರೆಡಿ ಸಿಗುತ್ತೆ ಅಲ್ವ. ನಾವು ಡೌನಿಂಗ್ ಎಷ್ಟು ತೊಗೋಬೇಕಂದ್ರೆ 2.5 ಆಗುವಷ್ಟು ಡೌನಿಂಗನ್ನು ತೊಗೊಳ್ಳಿ. ಈ ಒಂದು ಮಾರ್ಕ್ ಮಾಡಿದ್ದೀವಲ್ವ ಕೆಳಗಡೆ, ಇಲ್ಲಿಂದ ಕರೆಕ್ಟಾಗಿ 2.25 ಆದರೂ ಓಕೆ, 2.5 ಆದರೂ ಓಕೆ. ಈ ರೀತಿ ಮಾರ್ಕ್ ಮಾಡಿಕೊಂಡು ಇನ್ನೂ ಒಂದು ಲೈನನ್ನು ಹಾಕ್ಕೊಂಬಿಡಿ. ಇಲ್ಲಿ ಎಷ್ಟು ತೊಗೊಂಡಿರ್ತೀವೋ ಇಲ್ಲಿ ಕೂಡ ಅಷ್ಟೇ ಸೇಮೇ ಬರಬೇಕು, ಸೇಮ್ ಮೆಜರ್ಮೆಂಟೇ ಬರಬೇಕು. 2.25 ತೊಗೊಂಡ್ರೆ 2.25 ಬರಬೇಕು, 2.5 ಇಂಚ್ ತೊಗೊಂಡ್ರೆ 2.5 ಇಂಚೇ ಬರಬೇಕು. ಓಕೆನಾ? ಅವರ ಒಂದು ಸ್ಲೀವ್ಸ್ ಆರ್ಮೋಲ್ ಚೆಕ್ ಮಾಡ್ಕೊಳ್ಳಿ. ಸ್ಲೀವ್ಸ್ ಆರ್ಮೋಲು ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಕಟ್ ಮಾಡುವಂಥ ಮೆಜರ್ಮೆಂಟ್ಗೆ ಇಲ್ಲಿ ತೋರಿಸ್ತೀನಿ ನಿಮಗೆ. ಸುಮ್ಮನೆ ಅಂದಾಜಿಗೆ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಸ್ಲೀವ್ಸ್ ಆರ್ಮೋಲ್ ಶೇಪ್ ಯಾವ ರೀತಿ ತೆಗಿಬೇಕು ಅಂತ ಕರೆಕ್ಟಾಗಿ
ಇಲ್ಲಿ ಈ ರೀತಿ ಒಂದು ಅಳತೆ ತೊಗೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ಕರೆಕ್ಟಾಗಿ ನಾವು ಈ ರೀತಿ ಎಲ್ಲ ಜಪ್ಕೊಂಡು ಎಲ್ಲ ಅಳತೆ ತೊಗೊಬೇಡಿ, ಕರೆಕ್ಟಾಗಿ ಈ ರೀತಿ ಬರಬೇಕು. ಈ ರೀತಿ ಬರಲಿ. ಈ ರೀತಿ ಒಂದು ಹಿಂಗೆ ರೌಂಡಿಂಗು, ಈ ರೀತಿ ಒಂದು ಸ್ಲೀವ್ಸ್ ಒಂದು ಆರ್ಮೋಲ್ ರೌಂಡಿಂಗು ಈ ರೀತಿ ನೋಡ್ಕೊಳ್ಳಿ. ಕರೆಕ್ಟಾಗಿ ನಮಗೆ 7.75 ಹತ್ತಿರ 8 ಇಂಚ್ ನನಗೆ ಬರುತ್ತೆ. ಈ ರೀತಿ ಒಂದು ಆರ್ಮೋಲ್ ಶೇಪ್ ಅನ್ನೋದು ನೋಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ತೊಗೊಳ್ಳೋದು ಈ ಒಂದು ಮೆಜರ್ಮೆಂಟಿಗೆ, ನಿಮಗೆ ಆ ಒಂದು ಬ್ಲೌಸು ಎಕ್ಸಾಂಪಲ್ ಕೊಟ್ಟಿದ್ದೆ ಅಷ್ಟೇ. ಇಲ್ಲಿ ಬಂದು ನಾನು ಇವ್ರದ್ದು ಸ್ಲೀವ್ಸ್ ಆರ್ಮೋಲ್ ಬಂದು ಕರೆಕ್ಟಾಗಿ 7 ಇಂಚ್ಗೆ ಇಲ್ಲ 7.25 ಇಂಚಿಗೆ ತೊಗೊಳ್ಳಿ. ಇಲ್ಲಿ ಈ ಒಂದು ಬ್ಲೌಸ್ ಮೆಜರ್ಮೆಂಟಿಗೆ ಅಂದರೆ ಈ ಒಂದು ಸ್ಲೀವ್ಸ್ ಎಷ್ಟು ಬರುತ್ತೆ ಅಂದರೆ 7.25 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ಕಂಕಳಿನ ಒಂದು ಆರ್ಮೋಲ್ ರೌಂಡಿಂಗ್ ಬಂದು 7.25 ಇಂಚಿಗೆ, ಮತ್ತು ಇಲ್ಲಿಂದ 2.5 ಇಂಚ್ ಆಗುವಷ್ಟು ಯಾವುದೇ ರೀತಿ ಶೇಪ್ ತೆಗಿಬೇಡಿ. ಈ ಒಂದು ನಾಚಿದೆ ಅಲ್ವ, ಇಲ್ಲೊಂದು ಹಾಕಿದ್ವಲ್ಲ ಮಾರ್ಕು, ಈ ಮಾರ್ಕಿಗೂ ಜಾಯಿಂಟ್ ಮಾಡಿ, ಅಂದರೆ ಫ್ರೀ ಹ್ಯಾಂಡಾಗಿ ಸ್ವಲ್ಪ ಸ್ಲೀವ್ಸು ಶೇಪನ್ನು ರೂಢಿ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ಹೇಳ್ದಂಗೆ ಬಟ್ಟೆ ಆ್ಯಡ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಈ ರೀತಿ ಹಾಕ್ಕೊಂಡ್ರೆ ಬಟ್ಟೆನ, ಅಂದರೆ ಚಿಕ್ಕ ಮೆಜರ್ಮೆಂಟ್ಗಳಿಗೆ ಆ ರೀತಿ ಹೇಳ್ತಾ ಇರೋದು. ಇವಾಗ ಒಂದು ಕೈನ ಸುತ್ತಳತೆ ಕೆಳಗಡೆ ಫಿಟ್ಟಿಂಗ್ ಏನಿರುತ್ತೆ ಅಲ್ವ ಅವ್ರದ್ದೊಂದು ಸುತ್ತಳತೆ 5.25 ಇಂಚು ಈ ರೀತಿ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಎಕ್ಸ್ಟ್ರಾ ಇರೋದಂತ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಕಟ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ನೋಡಿದಿರಲ್ವ, ಈ ರೀತಿ ಸ್ಲೀವ್ಸನ್ನು ಮಾರ್ಕ್ ಮಾಡಿಬಿಟ್ಟು ಕಟ್ಟಿಂಗನ್ನು ಮಾಡೋವಂಥ ಮೆಥಡು ಈ ರೀತಿ ಫಾಲೋ ಮಾಡಿ ಖಂಡಿತವಾಗ್ಲೂ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಬಾಡಿ ಮೆಜರ್ಮೆಂಟನ್ನು ಯಾವ ರೀತಿ ಹಾಕ್ಕೊಂಡ್ಬಿಟ್ಟು ಮಾರ್ಕ್ ಮಾಡೋದಂತ ತೋರಿಸ್ಕೊಡ್ತೀನಿ. ಓಕೆ, ಮತ್ತು ನಾವು ಆರ್ಮೋಲ್ ಕಟ್ಟಿಂಗ್ ಮಾಡುವಾಗ ಕೂಡ ಕರೆಕ್ಟಾಗಿ ಬರಬೇಕು. ಈ ನಾಚು ಆರ್ಮೋಲ್ ಶೇಪ್ ತೆಗೆದಿರ್ತೀವಲ್ವ ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಆ ರೀತಿ ಮ್ಯಾಚ್ ಆಗೋ ರೀತಿ ಯಾವ ರೀತಿ ಕಟ್ಟಿಂಗನ್ನು ಮಾಡೋದಂತ ತೋರಿಸ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ಕೊನೆ ತನಕ ವಿಡಿಯೋ ನೋಡಿದ್ರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ, ಇವತ್ತಿನ ಒಂದು ಸ್ಲೀವ್ಸ್ ಕಟ್ಟಿಂಗು ಯಾವ ರೀತಿ ಮಾಡೋದಂತ ನೋಡ್ಕೊಂಡ್ರಿ ಅಲ್ವಾ. ಇದು ಕಟ್ ಮಾಡಲ್ಲ ಸ್ನೇಹಿತರೆ, ಇದು ಪ್ರತಿಯೊಂದು ಟಿಪ್ಸ್ಗಳನ್ನ ಇದೆಲ್ಲ ಹೋಗ್ತೀನಿ, ಅದಕ್ಕೋಸ್ಕರ ಇದನ್ನು ಕಟ್ ಮಾಡ್ತಾಯಿಲ್ಲ. ಥ್ಯಾಂಕ್ ಯು.